ಏನಂತ ಗೊತ್ತಿಲ್ಲ. ನಾನು ವ್ಲಾಗ್ ಮಾಡುವಾಗ ಮಳೆ ಬರುತ್ತೋ ಅಥವಾ ನಾನು ಮಳೆ ಬಂದಾಗ ನಾನು ವ್ಲಾಗ್ ಮಾಡ್ತೀನೋ ಅಂತ ಗೊತ್ತಿಲ್ಲ. ಮನೇಲಿದ್ರೆ ಅಂತೂ ಈ RCB ಮ್ಯಾಚ್ ಬಂದರೆ ಸಾಕು. ಇದು ಎಂಟ್ರೆನ್ಸ್. ಪ್ಲಾಸ್ಟಿಕ್ ಅಷ್ಟೊಂದು ಇದ್ಯಾವು ಅಂತ ಕಮೆಂಟ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರತ್ಯೇಕ್. ಮತ್ತು ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಲ್ವಾ? ಓಕೆ, ಇವತ್ತು ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಏನಪ್ಪ ಅಂದರೆ ಇವತ್ತು ನಂಗೆ ರಜಾ. ಸೊ ಇವತ್ತು ಸಂಜೆ ವಾಕಿಂಗ್ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೆ. ಸೊ ವಾಕಿಂಗ್ ಹೋಗೋಣ ಅಂದರೆ ನಮ್ಮ ಲೊಕೇಶನಲ್ಲೇ ಒಂದು ಪಾರ್ಕ್ ಇದೆ, ಕವಡೇನಹಳ್ಳಿ ಲೇಕ್ ಪಾರ್ಕ್ ಅಂತ. ಅಲ್ಲೊಂದು ಲೇಕ್ ಕೂಡ ಇದೆ. ಸೊ ಅಲ್ಲಿ ಫುಲ್ ಸುತ್ತಾಡ್ಬೋದು, ಫುಲ್ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಈಗ ಹೊರಡಿದ್ದೀನಿ ನಾನು ಆಲ್ರೆಡಿ. ಬನ್ನಿ ಇವಾಗ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇವಾಗಷ್ಟೇ ಮಳೆ ಬಂತು, ಆಯಿತಾ? ಫುಲ್ ಮಳೆ. ಏನಂತ ಗೊತ್ತಿಲ್ಲ. ನಾನು ವ್ಲಾಗ್ ಮಾಡುವಾಗ ಮಳೆ ಬರುತ್ತೋ ಅಥವಾ ನಾನು ಮಳೆ ಬಂದಾಗ ನಾನು ವ್ಲಾಗ್ ಮಾಡ್ತೀನೋ ಅಂತ ಗೊತ್ತಿಲ್ಲ. ಮಳೆ ಬಂತು. ಈ ಲೊಕೇಶನ್ ತೋರಿಸ್ತೀನಿ ನೋಡಿ ಹೆಂಗಾಗಿದೆ ಅಂತ. ಮಳೆ ಬಂದು ತುಂಬ ಕೂಲಾಗಿದೆ. ಓಕೆ, ಇವಾಗ ನನಗಲ್ಲಿ ಫುಲ್ ಸುತ್ತಾಡಿಕೊಂಡು ಒಂದು ಮೈಂಡ್ ರಿಫ್ರೆಶ್ ಆಗಿ ಸ್ವಲ್ಪ ವಾಕಿಂಗ್ ಮಾಡಿ ಬರಬೇಕು. ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ. ಈ ಮ್ಯಾಚ್ನಂತೂ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ. ನಂಗೆ RCB ಮ್ಯಾಚ್ನ ಯಾವಾಗಲೂ ಮಿಸ್ಸೇ ಮಾಡಲ್ಲ ನಾನು. ಸೊ ಇವತ್ತು ಮಿಸ್ ಮಾಡೋಕ್ಕಾಗುತ್ತಾ? ಇದು ನಾನು ನೋಡಲೇಬೇಕು, ಮಿಸ್ ಮಾಡಬಾರ್ದು. ಮನೇಲಿದ್ದರೆ ಅಂತೂ ಈ RCB ಮ್ಯಾಚ್ ಬಂದರೆ ಸಾಕು. RCB ಅಂತಿಲ್ಲ, RCBಗೆ ಸ್ವಲ್ಪ ಜಾಸ್ತಿನೇ ನಾವು ಇದು ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ಬೇರೆ ಮ್ಯಾಚಸ್ ಏನಾದರೂ ಇದ್ದರೆ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಟಿ ವಿಲಿ ನೋಡ್ತಿದ್ವಿ. ಅದನ್ನು ಮಜಾ ಇದೆಯಲ್ಲ, ಅದರಷ್ಟು ಮಜಾ ಬೇರೆ ಯಾವುದಿಲ್ಲ. ಎರಡು ಟೀಮ್ ಇದ್ರೆ ಇನ್ನೊಂದು ಟೀಮ್ ಸಪೋರ್ಟ್ ಮಾಡೋದು, ನಾವು ಇನ್ನೊಂದು ಟೀಮ್ ಸಪೋರ್ಟ್ ಮಾಡೋದು, ಇಬ್ಬರು ನಡುವೆ ವಾರ್ ಥರ ತಿನ್ಕೊಂಡು, ಸ್ನ್ಯಾಕ್ಸ್ ತಿನ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಫೀಲ್ ಇದೆಯಲ್ಲ, ಅದು ಫ್ಯಾಮಿಲಿ ಜೊತೆ ನೋಡೋ ಫೀಲ್ ಸಿಗಲ್ಲ ಒಬ್ಬನೇ ನೋಡೋದ್ರಲ್ಲಿ. ಬಟ್ ಓಕೆ, ಏನು ಮಾಡೋದು, ಬ್ಯಾಚುಲರ್ ಲೈಫ್. ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಒಬ್ಬನೇ ಇರೋದು. ಓಕೆ, ನಾನು ಎಂಜಾಯ್ ಮಾಡ್ತೀನಿ, ಹಂಗೇನಿಲ್ಲ. ಊರಿಗೆ ಹೋದಾಗ ಆದರೆ ನನಗೊಂದು ಆಸೆ ಇದೆ, ಏನು ಗೊತ್ತಾ? ಈ IPL ಫೈನಲ್ನ ಮನೆಯವ್ರ ಜೊತೆ ಕೂತ್ಕೊಂಡು ನೋಡಬೇಕಂತ ಆಸೆ. ಮನೆಯವರು ಅಂದರೆ ಕಸಿನ್ಸ್, ಇವರೆಲ್ಲ ಜೊತೆ. ಮತ್ತು ಇದು ಮ್ಯಾಚ್ನ ಮಿಸ್ ಮಾಡಬಾರ್ದು. 7:15 ಮ್ಯಾಚ್ ಅಂದರೆ 7 ಗಂಟೆಗೆ ಬರಬೇಕು. ಅದಕ್ಕಿಂತ ಮುಂಚೆ ಇವಾಗ ಹೋಗೋಣ, ಬನ್ನಿ. ಇದು ಎಂಟ್ರೆನ್ಸ್. ಏನು ಬೋರ್ಡ್ ಏನು ಇಲ್ಲ ಈ ಎಂಟ್ರಿಲಿ. ನಾರ್ಮಲಿ ನಾವು ಹೋಗೋ ಥರ ಇದೆ. ಏನು ದೊಡ್ಡದಾಗಿ ಸ್ಟೈಲಿಶ್ ಆಗಿ ಕವಡೇನಹಳ್ಳಿ ಲೇಕ್ ಪಾರ್ಕ್ ಅಂತ ಏನು ಬರೆದಿಲ್ಲ, ಜಸ್ಟ್ ಒಂದು ನಾರ್ಮಲ್ ಬೋರ್ಡ್ ಇದೆ ಅಷ್ಟೇ, ಹೊರಗಡೆಯಿಂದ ಏನಿಲ್ಲ. ನಾನು ತಿಳಿಸ್ತಾ ಇಲ್ಲ, ಕವಡೇನಹಳ್ಳಿ ಲೇಕ್ ಅಂತ ಇದೆ. ಅದು ಲೇಕ್. ಇವಾಗ ನೀರು ನೋಡಿ, ಬೇಸಿಗೆಗಾಲ ಅಲ್ಲ, ಸೊ ನೀರು ಸ್ವಲ್ಪ ಕಡಿಮೆ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ ನೀರಿತ್ತು. ಫುಲ್ ಒಂಥರ ಆ ಪ್ಲೇಸಲ್ಲಿ ಕಾಣಿಸ್ತಾ ಇರೋ ಪ್ಲೇಸಲ್ಲೂ ಫುಲ್ ನೀರಿತ್ತು. ಬಟ್ ಇವಾಗ ಏನೂ ಇಲ್ಲ. ಬೇಸಿಗೆಗಾಲ ಆದ ಕಾರಣ ಬತ್ತೋಗಿದೆ. ಇಲ್ಲಿ ಪಾರ್ಕಲ್ಲಿ ಮರನೇ ಇರಬೇಕಲ್ಲ, ಬೇರೆ ಏನಿರುತ್ತೆ ಅಲ್ಲ.
ಇದು ನೋಡಿ, ಇಲ್ಲೊಂದು ಸಲ ನೋಡಿ ಅಂತ ಎಷ್ಟೊಂದು ಪ್ಲಾಸ್ಟಿಕ್ಕು, ಎಷ್ಟೊಂದು ಕೊಳಚೆ. ಓಪ್ಸ್, ಸ್ಮೆಲ್ ಬರ್ತಾಯಿದೆ ಕೊಳಚೆ. ಈ ನೀರಿಗೆಲ್ಲ ಕಸ ಬಿಸಾಡ್ತಾರಲ್ಲ, ಇಲ್ಲಂತೂ ಹಂಗೆ ಸಿಕ್ಕಿದಲ್ಲೆಲ್ಲ ಕಸ ಬಿಸಾಡ್ತಾರೆ. ಸೊ ಫುಲ್ ಅದೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಹಂಗೆ ಉಳಿಯುತ್ತೆ ನೀರಲ್ಲಿ. ಸೊ ನೀರು ವೇಸ್ಟ್ ಆಗೋಗುತ್ತೆ. ಹಂಗೆಲ್ಲ ಯಾರು ಪ್ಲಾಸ್ಟಿಕ್ಸ್ನೆಲ್ಲ ನೀರಿಗೆ ಬಿಸಾಡಬೇಡಿ. ಈ ಏನು ಚರಂಡಿಗೆಲ್ಲ ಬಿಸಾಡ್ತಾರೆ, ಅದು ಹಂಗೆ ಬಿಸಾಡಬಾರ್ದು. ಆ ಪ್ಲಾಸ್ಟಿಕ್ಸ್ ಎಲ್ಲ ನೀರಲ್ಲಿ ಬಂದುಬಿಟ್ಟು ಇಲ್ಲಿಗೆ ಬಂದು ಸೇರಿಕೊಂಡಿದೆ. ಇಲ್ಲಿ ನೋಡಿದರೆ ಆ ಮಣ್ಣೆಲ್ಲ ಹೆಂಗಾಗಿದೆ, ಕೊಳಚೆ ಫುಲ್. ಓ ಸ್ಮೆಲ್ಲಲ್ಲಿ ಇಲ್ಲ. ಈ ಪಾರ್ಕಿಗೆ ಬಂದು ಸ್ಮೆಲ್ ಬರ್ತದೆ ಈ ಪ್ಲೇಸಲ್ಲಿ ಫುಲ್ಲು. ಇವಾಗ ಇಲ್ಲಿ ಈ ಪಾರ್ಕ್ ಅಂದಮೇಲೆ ಚಿಕ್ಕ ಮಕ್ಕಳಿಗೆ ಆಡೋಕ್ಕೆ ಸ್ವಲ್ಪ ಇದಿರಬೇಕಲ್ಲ, ಅದು ಜಾರೋದು ಎಲ್ಲ. ಸೊ ಅದೆಲ್ಲ ಇದೆ. ಸೊ ಅದನ್ನು ತೋರಿಸ್ತೀನಿ, ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಆಡೋಕ್ಕಾಗಲ್ಲ, ಜಸ್ಟ್ ನೋಡ್ಬೋದು ಅಷ್ಟೇ. ಬನ್ನಿ. ಇಲ್ಲಿ ಮರ ಎಲ್ಲ ಬಿದ್ದಿದೆ. ಈ ಹೂ ನೋಡಿ ಅಂತ ಇದೊಂದ್ಸಲ ಸ್ಪೆಷಲ್ ಆಗಿದೆ. ಇದು ಯಾವ ಹೂ ಅಂತ ಕಮೆಂಟ್ ಮಾಡಿ. ವ್ಯೂಸ್ ಎಲ್ಲ ಚೆನ್ನಾಗಿದೆ. ಕ್ಲಿಕ್ಸ್ ಮಾಡೋರಿಗೆಲ್ಲ ಚೆನ್ನಾಗಿ ಕ್ಲಿಕ್ಸ್ ಮಾಡ್ಬೋದು ಇಲ್ಲಲ್ಲ. ವಾಕಿಂಗ್ ಮಾಡ್ತಾನೇ ಇದ್ದೀನಿ ಇವತ್ತಂತೂ. ಅಂದರೆ ಇಲ್ಲಿ ಡೈಲಿ ತುಂಬ ಜನ ಬರ್ತಾ ಇರ್ತಾರೆ ಸಂಜೆ ವಾಕಿಂಗ್ಗೆ. ಏಜ್ ಆದವರಾಗಿರ್ಬೋದು, ಮಕ್ಕಳನ್ನ ಕರ್ಕೊಂಡು ಒಂದು ಡೈಲಿ ರುಟೀನ್ ಆಗೋಗಿರುತ್ತೆ ಎಲ್ರಿದ್ದು. ಡೈಲಿ ಒಂದು ಫ್ರೆಶ್ ಗಾಳಿನ ತಗೊಳೋಕ್ಕೆ ಅಂತ ಎಲ್ಲರೂ ಬರ್ತಾನೆ ಇರ್ತಾರೆ ಇಲ್ಲಿ. ಸೊ ನನಗೆ ಇವಾಗ ಖುಷಿ ಆಗ್ತಿದೆ, ಒಂಥರ ಫೀಲ್ ರಿಫ್ರೆಶ್ ಅಂದರೆ ತುಂಬ ರಿಫ್ರೆಶ್ ಆಗ್ತಾಯಿದೆ. ಈ ಮಳೆ ಕೂಡ ಬಂದಿತ್ತಲ್ಲ, ಸೊ ಮಳೆ ಬಂದಮೇಲೆ ಹಿಂಗಾಗಿದೆ ಅಂದರೆ ಫುಲ್ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ. ಮಳೆ ಬಂದಮೇಲೆ ತಂಪು ಗಾಳಿ ಅಂತೀವಲ್ಲ, ಫುಲ್ ತಂಪಾಗಿದೆ. ಅದೇ ತುಂಬ ಖುಷಿ ಆಗ್ತು. ಇದೇನು ಗೊತ್ತಾ, ಇದು ಇಲ್ಲೊಂದು ಟಿಕೆಟ್ ಏನು ಕೊಡಬೇಕಂತ ಇಲ್ಲ. ಇದು ಫ್ರೀ ಪಾರ್ಕ್ ಆಗಿದ್ದು ಯಾರು ಬೇಕಾದ್ರೂ ಹೋಗ್ಬೋದು. 6:30 ತನಕ ಓಪನ್ ಇದೆ ಅಂತ ಆ್ಯಸ್ ಪರ್ ಮ್ಯಾಪಲ್ಲಿ ಲೊಕೇಶನಲ್ಲಿ ಇರುತ್ತೆ. 6:30 ತನಕ ಓಪನ್ ಇರುತ್ತೆ. ಬಟ್ 6:30 7:30ವರೆಗೂ ಓಪನ್ ಇರುತ್ತೆ ಇದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಹತ್ತಿರದವರಿದ್ದರೆ ಫ್ರೀ ಇದ್ದರೆ ಇಲ್ಲಿಗೆ ಬರ್ಬೋದು. ಇಲ್ಲೇನು ಅಂಥದ್ದೇನೇನು ಸ್ಪೆಷಲ್ ಏನಿಲ್ಲ, ಜಸ್ಟ್ ಹಿಂಗೆ ವಿಸಿಟ್ ಮಾಡೋರಿದ್ದರೆ ಒಂದು ಪಾರ್ಕ್ಗೆ ಅಂತ ಜಸ್ಟ್ ಇಲ್ಲಿಗೆ ಬರ್ಬೋದು. ಬನ್ನಿ. ಈ ಬೆಳಿಗ್ಗೆನೂ ಬರ್ಬೋದು. ಬೆಳಿಗ್ಗೆನೂ ಸ್ವಲ್ಪ ಚೆನ್ನಾಗಿರುತ್ತೆ. ಕೆಲವರು ಅಂತ ಇಯರ್ಫೋನ್ಸ್ ಎಲ್ಲ ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಎಲ್ಲ ಸಾಂಗ್ ಕೇಳ್ಕೊಂಡೆಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ. ಅದು ನನಗೇನೋ ಸಾಂಗ್ ಇಟ್ಕೊಂಡು ಕೆಲವ್ರು ಹಂಗೆ ಅಲ್ವಾ, ಈ ಸಾಂಗ್ ಇಟ್ಕೊಂಡು ಎಲ್ಲ ತಿರುಗಾಡ್ತಾರೆ. ಅದು ನನಗೇನೋ ಲೈಕ್ ಆಗಲಿಲ್ಲ. ನಾನು ಹಂಗೆ ಟ್ರೈ ಮಾಡಿದ್ದೀನಿ, ಅದು ಇಷ್ಟ ಆಗಲ್ಲ ನನಗೆ. ಅದೇನು ಗೊತ್ತಾ, ಡಿಸ್ಟರ್ಬೆನ್ಸ್ ಥರ ಇರುತ್ತೆ ಈ ಸಾಂಗ್ ಫುಲ್ ಇಟ್ಕೊಂಡು. ಈ ಲೈಟ್ ಮ್ಯೂಸಿಕ್ ಆದ್ರೂ, ಈ ಲೋಫಿ ಟೈಪ್ಸ್ ಎಲ್ಲ ಸಾಂಗ್ಸ್ ಇಟ್ಕೊಂಡ್ರು ಅದೊಂಥರ ಅಷ್ಟೇನೋ ಡಿಸ್ಟರ್ಬೆನ್ಸ್ ಥರ ಇರುತ್ತೆ. ಬಟ್ ನಂಗೆ ಹಂಗೆ ಆಗಲ್ಲ. ಬಟ್ ತುಂಬ ಜನ ಹಂಗೆ ಹೆಡ್ಫೋನೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಚಾಯ್ಸ್ ಅನಿಸುತ್ತೆ ಅಷ್ಟೇ. ಆಲ್ಮೋಸ್ಟು ನಾನು ಸುತ್ತಿದೆ ಪಾರ್ಕ್. ಇದೇನು ಅಷ್ಟೇನು ದೊಡ್ಡದೇನಲ್ಲ, ಚಿಕ್ಕದು ಸಣ್ಣದು, ಏನೋ ಗೌರ್ಮೆಂಟ್ ಮಾಡಿರೋದು ಮೇ ಬಿ ಜನರಿಗೆ ಇದು ಮಾಡಲಿ ಅಂತ. ಬಟ್ ಇದು ಚಿಕ್ಕದು ಏನು ಅಷ್ಟೇನಿಲ್ಲ. ಬಟ್ ನಿಮ್ಗೆ ಚೆನ್ನಾಗಿರುತ್ತೆ ಈ ವಾಕಿಂಗ್ ಟೈಪೆಲ್ಲ ಬರೋರಿಗೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೆಲವೊಂದು ಈ ಫುಲ್ ನೀರಿತ್ತಲ್ಲ, ಸೊ ಅದು ವ್ಯೂ ಹೆಂಗಿತ್ತಂದರೆ ಸಖತ್ತಾಗಿತ್ತು. ಅದು ನೋಡೋದಕ್ಕೆ ಸಖತ್ತಾಗಿತ್ತು. ಇವಾಗ ಅದು ಅಷ್ಟೇನು ಚೆನ್ನಾಗಿಲ್ಲ, ಅಷ್ಟೇನು ಲೈಕ್ ಆಗ್ತಾಯಿಲ್ಲ ನನಗೆ. ಬಟ್
ತಿರುಗಾಡಿ ಆಯಿತು. ನಾನು ಯಾವ ಪಾಯಿಂಟಿಂದ ಬಂದನೋ ಇನ್ಸೈಡ್ ಆ ಪಾಯಿಂಟ್ಗೆ ನಾನು ರೀಚ್ ಆಗಿದ್ದೀನಿ. ಇವಾಗ ಎಲ್ಲ ಫುಲ್ ಸುತ್ತಾಡಿ ಆಯಿತು. ಹೇಗಿತ್ತು ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದು ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ತಪ್ಪದೆ RCB ಮ್ಯಾಚ್ ನೋಡಿ. RCB ವರ್ಸಸ್ KKR. RCB ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಸೊ ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.